ಸರ್ ಇವತ್ತು ಆಫೀಸ್ಗೆ ಬಂದಿಲ್ಲ. ದೇವ್ರೆ, ಹೇಗಾದರೂ ನನ್ನ ಮನಸ್ಸಲ್ಲಿರೋದು ಆರ್ಯ ಸರ್ಗೆ ಪೂರ್ತಿಯಾಗಿ ಅರ್ಥ ಆಗೋದ್ರೆ ಸಾಕು. ಎಲ್ಲಿ ನನ್ನ ತಪ್ಪಾಗಿ ತಿಳ್ಕೊತಾರೋ ಅನ್ನೋ ಭಯ ಇದೆ. ಈಗೊಂದ್ಸಲ ಫೋನ್ ಟ್ರೈ ಮಾಡಲಾ? ಹೌದು, ನೀಲ್ ಎಲ್ಲಿ ಹೋದಾನು? ಇದ್ದಕ್ಕಿದ್ದಂಗೆ ಹೊರಟ್ಬಿಟ್ನಲ್ಲ, ನಿನಗೇನು ಹೇಳಿಲ್ವಾ? ಮ್ಯಾಮ್, ನೀಲ್ ಅನುಗೆ ಹೇಳ್ದಲೆ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ. ಆ್ಯಂಡ್ ನಮ್ಮ ಪಕ್ಕ ಈ ಸಲನೂ ಅನುಗೆ ಹೇಳಿರ್ತಾರೆ. ಮ್ಯಾಮ್, ಅದು ಯಾವುದೋ ಡ್ರೀಮ್ ಕಂಟ್ರಿ ಅಂತ, ಮೇ ಬಿ ಅಲ್ಲಿಗೆ ಹೋಗಿರ್ಬೋದು. ಹಾಯ್ ಗೈಸ್, ಏನು ಬೆಳಗ್ಗೆನೆ ಎಲ್ಲರೂ ಹರಟೆ ಹೊಡ್ಕೊಂಡು ಕೂತ್ಬಿಟ್ಟಿದ್ದೀರಾ? ಅನು, ನೀನು ನಿನ್ನ ಎಕ್ಸಾಮ್ಸ್ಗೋಸ್ಕರ ಅಂತ 15 days ಲೀವ್ ತಗೊಂಡಿದ್ಯಲ್ಲ, ಸೊ ನಿನ್ನ ಪೋರ್ಷನ್ ಆಫ್ ವರ್ಕ್ನೆಲ್ಲ ನೀನೇ ಕಂಪ್ಲೀಟ್ ಮಾಡಬೇಕು. ತಗೋ ಇದನ್ನೆಲ್ಲ, ಆದಷ್ಟು ಬೇಗ ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ನನಗೆ ರಿಪೋರ್ಟ್ ಮಾಡಿ. ಮ್ಯಾಮ್, ಇವರು ಎಲ್ಲ ನೀಲ್ ಬಗ್ಗೆ ಕೇಳ್ತಾ ಇದ್ರು, ಅದಕ್ಕೆ. ವಾಟ್? ನೀಲ್ ಬಗ್ಗೆನಾ? ಲಿಸನ್ ಗೈಸ್, ಇನ್ನು ಮುಂದೆ ಯಾರು ಯಾವತ್ತು ಆ ನೀಲ್ ಬಗ್ಗೆ ಈ ಆಫೀಸಲ್ಲಿ ಮಾತಾಡಬಾರ್ದು. ಅಂಡರ್ಸ್ಟುಡ್? ಅನು, ಎಸ್ಪೆಷಲಿ ಯು. ಗಾಟ್ ಇಟ್? Carry on with your work. ಆರ್ಯ, ಹೊರಟ್ಯಾ ನಿನ್ನ ಹತ್ತಿರವಾದವ್ರನ್ನ ಭೇಟಿ ಮಾಡೋಕ್ಕೆ? ಜೇಂಡೇನ್ ಭೇಟಿ ಮಾಡಕ್ಕ? ನಿನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅನಿಸುತ್ತೆ, ಅದಕ್ಕೆ ಆಶ್ರಮದಿಂದ ಫೋನ್ ಬಂದಿತ್ತು. ಓಹ್, ಗಮನಿಸ್ಲಿಲ್ಲ. ಮನಸ್ಸು ನಿನ್ನಲ್ಲಿ ಇಲ್ವಲ್ಲ, ಅದಕ್ಕೆ ಗಮನ ಇಲ್ಲ. ಮೊದಲು ಮನಸ್ಸಿರೋ ಜಾಗಕ್ಕೆ ಹೋಗಿ ಆಡಬೇಕಾದ ಮಾತುಗಳೆಲ್ಲ ಆಡ್ಬಾ. ಚೆನ್ನಾಗಿರಪ್ಪ. ಬರ್ತೀನಮ್ಮ. ಹೆಸರಿಗೆ ಮಾತ್ರ ಆಫೀಸ್, ಹರ್ಷನ್ ಜವಾಬ್ದಾರಿ ನಿಭಾಯಿಸೋದೆಲ್ಲ ಹೇಗಿದ್ರು ಇವರೇನೆ. ನನ್ನ ಗಂಡನ ಮೇಲೆ ಅನುಮಾನ ಅನಿಸುತ್ತೆ, ಅದಕ್ಕೆ ಸೂಪರ್ವೈಸ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಇನ್ನು 2 ಅವರ್ ಆದರೆ ನಾನು ನಿಮಗೆ ಫೋನ್ ಮಾಡಿ 24 ಗಂಟೆಗಳಾಗುತ್ತೆ ಸರ್. ನೀವು ಆಫೀಸ್ಗೂ ಬರಲಿಲ್ಲ, ನನ್ನ ಫೋನ್ಗೂ ಉತ್ತರ ಕೊಡಲಿಲ್ಲ. ಇದು ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಸರ್, ಮಾತಾಡ್ಬೋದಾ? ಅರೇ ಸರ್, ನಾನು ನಿಮ್ಮ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ನೀವು ನೋಡಿದ್ರೆ ಮಾತಾಡ್ಬೋದಾ ಅಂತ ಕೇಳ್ತಿದ್ದೀರಲ್ಲ. ನಾನು ನಿನ್ನೆ ನಿಮಗೆ ಕಾಲ್ ಮಾಡಿದ್ದೆ. ಹೌದು, ಅದಾದ್ಮೇಲೆ ನಾನು ಆ ಥರ ಟೆನ್ಷನ್ ಮಾಡಿಕೊಂಡೆ ಅಷ್ಟೇ ಸರ್. ಇವತ್ತು ನೀವು ಆಫೀಸ್ಗೂ ಬರಲಿಲ್ಲ. ಈಗಷ್ಟೇ ನಿಮ್ಮ ಬಗ್ಗೆ ನಾನು ಎಲ್ಲ ಫೋನಲ್ಲೇ ಮಾತಾಡ್ತೀಯಾ, ಹೊರಗೆ ಬರ್ತೀಯಾ? ಹೊರಗ?
ಫೋನಲ್ಲಿ ಮಾತಾಡೋಕೆ ಅವಕಾಶ ಕೊಡದಷ್ಟು ಮಾತಾಡಿದೆ. ಇಲ್ಲಿ ನೋಡಿದ್ರೆ ಮೌನ. ನೀವು ಬಂದಿದ್ದು ಎಕ್ಸೈಟ್ಮೆಂಟಲ್ಲಿ ಮಾತುಗಳು ಬರ್ತಿಲ್ಲ ಅಲ್ವಾ? ನೀವ್ಯಾಕೆ ಸರ್ ಇಲ್ಲಿಗೆ ಬಂದಿದ್ದು? ಅಂದರೆ ಬರಬಾರ್ದಾಗಿತ್ತ? ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನಿನ್ನೆ ನೀವು ಇಲ್ಲಿಂದ ಹೋದ್ಮೇಲೆ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ಅನ್ನಿಸ್ತು. ಆಗ ಮಾತಾಡೋಕ್ಕಾಗಲಿಲ್ಲ. ನೀವು ಫೋನ್ ಮಾಡ್ತೀರೇನೋ ಅಂತ ಕಾಯ್ತಾ ಕೂತೆ, ನೀವು ಫೋನು ಮಾಡಲಿಲ್ಲ. ಈಗ ದಿಢೀರಂತ ಬಂದುಬಿಟ್ರೆ ನಾನು ಹೇಗೆ ರಿಯಾಕ್ಟ್ ಮಾಡಲಿ ಸರ್? ಏನಂತ ಮಾತಾಡಲಿ? ನಾನು ಈ ಕನ್ಫ್ಯೂಷನ್ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಮಾಡೋದಕ್ಕೆ ಅಂತಲೇ ನಾನು ಇಲ್ಲಿಗೆ ಬಂದಿರೋದು. ನಾವಿಬ್ಬರು ಹೀಗೆ ಜಿದ್ದಿಗೆ ಬಿದ್ದರು ಹಾಗೆ ನಡ್ಕೊಂಡ್ರೆ ಅದಕ್ಕೆ ಅರ್ಥನೇ ಇಲ್ಲ. ನಾನು ಎಲ್ಲನೂ ಈಗಲೇ ಮಾತಾಡಿ ಬಗೆಹರಿಸೋಣ. ಓಕೆ? ಪರ್ಫೆಕ್ಟ್ ಆಗಿರಬೇಕು ಒಪ್ಕೋತೀನಿ. ಅದಕ್ಕೆ ಅಂತ ಎಲ್ಲಾದ್ರ ಮೇಲೂ ಡೌಟ್ ಪಡೋದಲ್ಲ ಹರ್ಷ. ಈಗ ಆಲ್ರೆಡಿ ನೀನು ಏನು ಮಾಡ್ತಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ದಾದಾ ಸೂಟ್ ಹಾಕ್ಕೊಂಡು ಹೊರಟಿದ್ದಾರೆ. ಹಾಗೇನಿಲ್ಲ ಮಾನ್ಸಿ. ಹಾಗೆ ಇರೋದು ಇವ್ರು ಸಾಲದು ಅಂತ ಇದರೆಲ್ಲ ಮೀರಾ ಬೇರೆ. ನೀನು ಎಲ್ಲ ಕೇಸಲ್ಲೂ ಅವಳು ಇಂಟರ್ಫಿಯರ್ ಆಗ್ತಾಳೆ. ಅವಳು ನಿನ್ನನ್ನು ಏನು ಅಂದ್ಕೊಂಡಾಳೆ ಹರ್ಷ? ನಿನಗೆ ಯಾವುದೇ ರೀತಿ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇಲ್ಲ ಅಂತನಾ? ಏನೋ ಅವಳಿಂದಾನೇ ಈ ಫ್ಯಾಮಿಲಿ ನಡೀತಿರೋದು ಅನ್ನೋ ಥರ ಆಡ್ತಾಳಲ್ಲ. ಅಷ್ಟಕ್ಕೂ ಅವಳಿಗೂ ನಮ್ಮ ಫ್ಯಾಮಿಲಿಗೂ ಏನೂ ಕನೆಕ್ಷನ್ನೇ ಇಲ್ವಲ್ಲ. ನೋಡು ಹರ್ಷ, ಈಗಲಾದರೂ ಯಾರಾದರೂ ಒಳ್ಳೆ ಮನಸ್ಸಿರೋರನ್ನ ಆ ಜಾಗಕ್ಕೆ ಅಪಾಯಿಂಟ್ ಮಾಡು. ಮಾನ್ಸಿ, ಒಂದು ಹುಡುಗಿ ಇದ್ದಾಳೆ, ಅನು ಸಿರಿ ಮನೆ ಅಂತ. ಶೀಸ್ ಗುಡ್. ಅವಳ ಕೈಗೆ ಯಾವ ಪ್ರಾಜೆಕ್ಟ್ ಕೊಟ್ಟರು ಅದು ಸಕ್ಸಸ್ಸೇ. ಬಟ್ ಏನೋ ಅನು ಕೆಲಸನೇ ಬೇರೆ, ಮೀರಾ ಕೆಲಸನೇ ಬೇರೆ. ಹಾಗೆ ಇನ್ನೊಬ್ಬರ ಜಾಗಕ್ಕೆ ನಾವು ರೀಪ್ಲೇಸ್ ಮಾಡೋಕ್ಕಾಗಲ್ಲ ಮಾನ್ಸಿ. ಯಾಕಾಗಲ್ಲ? ಆಫೀಸ್ ಪೂರ್ತಿ ಇವಾಗ ನಿಂದು, ನೀನೇ ಕಂಟ್ರೋಲಿಗೆ ತೊಗೊಂಡಿಲ್ಲ ಅಂದರೆ ಹೇಗೆ ಹರ್ಷ? ನಿನಗೆ ಬೇಕಾದವ್ರನ್ನ ಬೇಕಾಗಿದ್ದ ಕಡೆ ಅಪಾಯಿಂಟ್ ಮಾಡು. ಒಟ್ಟಿನಲ್ಲಿ ಆ ಮೀರಾ ದರ್ಬಾರ್ ಕಡಿಮೆ ಆಗಬೇಕು. ನಾವು ನಮ್ಮ ಎಕ್ಸ್ಪೆನ್ಸಸ್ ಎಲ್ಲ ಅವಳಿಗೆ ಕೊಡೋದು ತಪ್ಪಬೇಕು. ಅರ್ಥ ಆಯ್ತಾ? ಹಾಂ, ಸ್ವಲ್ಪ ಅರ್ಥ ಆದಂಗಿದೆ. ರಿಮೆಂಬರ್ ಹರ್ಷ, ನಾವು ತಲೆ ತಗ್ಗಿಸಿದಷ್ಟು ನಮ್ಮ ತಲೆ ಮೇಲೆ ಹತ್ತಿ ಕೂರ್ತಾರೆ. ಲಿಮಿಟ್ ಮೀರಿ ಹೋಗೋರನ್ನ ನಾವು ಯಾವತ್ತೂ ಸಹಿಸ್ಕೋಬಾರ್ದು.